सर्वे भद्राणि पश्यन्तु मा कश्चित् दुःखभाग् भवेत् मा कश्चित् दुःखभाग् भवेत् मा कश्चित् ओम शांति शांति शांति। ನಿಧಾನವಾಗಿ ಕೈಗಳನ್ನು ಮೇಲೆತ್ತಿ ಎರಡು ಕಣ್ಣುಗಳ ಮೇಲೆ ಅಂಗೈಗಳನ್ನು ಇರಿಸಿ ಸ್ವಲ್ಪ ಕಾಲ ಕಣ್ಣುಗಳಿಗೆ ಪಟ್ಟಿ ಹಾಗೆ ಕೈಗಳನ್ನು ಕೆಳಗಿಳಿಸಿ ನಿಧಾನವಾಗಿ ಕಣ್ಣುಗಳನ್ನು ತೆಗೆಯಿರಿ. ಕೈಗಳನ್ನು ಮೊದಲನೇ ಸ್ಥಿತಿಗೆ ತೆಗೆದುಕೊಂಡು ಬನ್ನಿ. ಮೂಗಿನಿಂದ ಉಸಿರನ್ನು ಬಿಡಿ. ನಾಲಿಗೆಯಿಂದ ಉಸಿರನ್ನು ತೆಗೆದುಕೊಳ್ಳಿ. ಮೂಗಿನಿಂದ ಉಸಿರನ್ನು ಬಿಡಿ. ಮತ್ತೆ ನಾಲಿಗೆಯಿಂದ ಶ್ವಾಸ ತೆಗೆದುಕೊಳ್ಳಿ. ಸಂಪೂರ್ಣವಾಗಿ ಉಸಿರನ್ನು ಬಿಟ್ಟು ವಿಶ್ರಾಂತಿ ಸ್ಥಿತಿಯಲ್ಲಿ ಈಗ ಕಪಾಲಭಾತಿಯ ಅಂತಿಮ ಚಕ್ರ. ನಿಧಾನವಾಗಿ ಉಸಿರನ್ನು ತೆಗೆದುಕೊಳ್ಳಿ. ಸಂಪೂರ್ಣವಾಗಿ ಉಸಿರನ್ನು ಹೊರಹಾಕಿ ದೇಹ ಬೆನ್ನು ಎಲ್ಲವನ್ನ ಸಡಿಲವಾಗಿರಿಸಿ ಉಸಿರನ್ನು ಬಿಡಿ. ಭುಜಗಳನ್ನು ಕೆಳಗಿಳಿಸಿ ಸ್ವಲ್ಪ ಕಾಲ ವಿಶ್ರಾಂತಿ. ಕಪಾಲಭಾತಿ ಪ್ರಾಣಾಯಾಮಕ್ಕೆ ಪೂರ್ವವಾಗಿರ್ತಕ್ಕಂಥ ಒಂದು ಅಭ್ಯಾಸ. ಈಗ ನಾವು ಅನುಲೋಮ ವಿಲೋಮ ಅಥವಾ ನಾಡಿ ಶುದ್ಧಿ ಪ್ರಾಣಾಯಾಮದ ಅಭ್ಯಾಸವನ್ನು ಮಾಡೋಣ. ಬೆನ್ನು ಮತ್ತು ಕುತ್ತಿಗೆ ನೇರವಾಗಿರಲಿ. ಕಣ್ಣುಗಳನ್ನು ಮುಚ್ಚಿ ಎಡಗೈ ಹಸ್ತವನ್ನು ಜ್ಞಾನ ಮುದ್ರೆಯಲ್ಲಿರಿಸಿ ಬಲಗೈ ಹಸ್ತವನ್ನು ಹಸ್ತಮುದ್ರಾ ಅಥವಾ ಪ್ರಾಣಾಯಾಮ ಮುದ್ರದಲ್ಲಿ ಮಾಡಿ. ಬಲನಾಸಿಕ ರಂಧ್ರವನ್ನು ಮುಚ್ಚಿ ಎಡನಾಸಿಕದಿಂದ ನಿಧಾನವಾಗಿ ಉಸಿರನ್ನು ತೆಗೆದುಕೊಳ್ಳುವುದು, ಬಲದಿಂದ ಬಿಡುವುದು, ಬಲದಿಂದ ತೆಗೆದುಕೊಂಡು ಎಡದಿಂದ ಬಿಡುವುದು. ಹೀಗೆ 5 ಸುತ್ತುಗಳನ್ನು ಮಾಡೋಣ. ಎಡದಿಂದ ಉಸಿರನ್ನು ತೆಗೆದುಕೊಳ್ಳಿ, ಬಲದಿಂದ ಬಿಡಿ, ಬಲನಾಸಿಕದಿಂದ ಉಸಿರನ್ನು ತೆಗೆದುಕೊಳ್ಳಿ, ಎಡನಾಸಿಕದಿಂದ ಬಿಡಿ. ಇದು 1 ಸುತ್ತು. 4 ಸುತ್ತುಗಳನ್ನು ಪುನರಾವರ್ತಿಸಿ. ಎಡದಿಂದ ಶ್ವಾಸ, ಬಲದಿಂದ ಬಿಡಿ, ಬಲದಿಂದಲೇ ಶ್ವಾಸವನ್ನು ತೆಗೆದುಕೊಳ್ಳಿ, ಎಡ ಹೊರಡೆಯಿಂದ ಶ್ವಾಸವನ್ನು ಬಿಡಿ, ಮತ್ತೆ ಎಡನಾಸಿಕದಿಂದ ಶ್ವಾಸ ತೆಗೆದುಕೊಳ್ಳಿ. ಸಮಸ್ಥಿತಿಗೆ ತನ್ನಿ. ಶವಾಸನದಲ್ಲಿ ಸ್ವಲ್ಪ ಕಾಲ ವಿಶ್ರಮಿಸಿ. ಮುಂದಿನ ಅಭ್ಯಾಸ ಅರ್ಧ ಹಲಾಸನ. 2 ಕಾಲುಗಳನ್ನು ಜೋಡಿಸಿ ಕೈಗಳನ್ನು ದೇಹದ ಬದಿಯಲ್ಲಿರಿಸಿ ಅಂಗೈಗಳು ನೆಲಕ್ಕಿರಲಿ. ಉಸಿರನ್ನು ತೆಗೆದುಕೊಳ್ಳುತ್ತಾ 2 ಕಾಲುಗಳನ್ನು 90 ಡಿಗ್ರಿ ಕೋಣಾಕೃತಿಗೆ ತನ್ನಿ. ಪೃಷ್ಠದಿಂದ ಭುಜದವರೆಗೆ ದೇಹವನ್ನು ನೇರವಾಗಿರಿಸಿ ಉಸಿರನ್ನು ಬಿಡುತ್ತಾ ನಿಧಾನವಾಗಿ ಮೊದಲನೇ ಸ್ಥಿತಿಗೆ ಬನ್ನಿ. ಸ್ವಲ್ಪ ಕಾಲ ವಿಶ್ರಮಿಸಿ. ಮುಂದಿನ ಆಸನ ಪವನ ಮುಕ್ತಾಸನ. 2 ಕಾಲುಗಳನ್ನು ಜೋಡಿಸಿ ಮತ್ತು ಮೊಳಕಾಲುಗಳನ್ನು ಮಡಚುತ್ತಾ ಕಾಲುಗಳನ್ನು ಎದೆಯ ಭಾಗಕ್ಕೆ ತನ್ನಿ. 2 ಕೈಗಳ ಬೆರಳುಗಳನ್ನು ಒಂದರಲ್ಲಿ ಒಂದನ್ನು ಜೋಡಿಸಿ ಅವುಗಳ ಸಹಾಯದಿಂದ ತಮ್ಮ ಮೊಳಕಾಲುಗಳನ್ನು ಹಿಡಿದುಕೊಳ್ಳಿ. ಉಸಿರನ್ನು ಬಿಡುತ್ತಾ ತಲೆಯನ್ನು ಮೇಲಕ್ಕೆ ಎತ್ತಿ ಗಲ್ಲ ಅಥವಾ ಮೂಗನ್ನು ಮೊಳಕಾಲುಗಳಿಗೆ ಸ್ಪರ್ಶಿಸುವ ಪ್ರಯಾಸ. ಸಾಮಾನ್ಯ ಉಸಿರಾಟದೊಂದಿಗೆ ಆಸನದ ಸಮಸ್ಥಿತಿಯನ್ನು ಕಾಯ್ದುಕೊಳ್ಳಿ. ಪವನ ಮುಕ್ತಾಸನ
ಜೀರ್ಣ ಕ್ರಿಯೆಯನ್ನು ಉತ್ತಮಪಡಿಸುವಂತಹ ಸುಲಭವಾದಂತಹ ಪರಿಣಾಮವನ್ನು ಮುಚ್ಚಿ ಬೆನ್ನು ಮತ್ತು ತಲೆಯನ್ನು ನೇರವಾಗಿರಿಸಿ ಮೊದಲು ಉಸಿರನ್ನು ತೆಗೆದುಕೊಳ್ಳಬೇಕು. ನಂತರ ಉಸಿರನ್ನು ಬಿಡುತ್ತಾ ಹೊಟ್ಟೆಯ ಸ್ನಾಯುಗಳನ್ನು ಬಲವಾಗಿ ಒಳಗೆ ತಳ್ಳಬೇಕು. ಇದು ಕಪಾಲಭಾತಿಯ ಒಂದು ತಂತ್ರ. 30 ಆವೃತ್ತಿಗಳ ಮೊದಲನೆಯ ಸುತ್ತಿನ ಕಪಾಲಭಾತಿಯ ಅಭ್ಯಾಸ. ಈಗ ಉಸಿರನ್ನು ತೆಗೆದುಕೊಳ್ಳುತ್ತಾ ಎದೆಯನ್ನು ಹಿಗ್ಗಿಸಿ ಮೊದಲನೆಯ ಸುತ್ತು. ಉಸಿರನ್ನು ಬಿಡಿ, ಭುಜಗಳನ್ನು ಕೆಳಗಿಳಿಸಿ ಸ್ವಲ್ಪ ಕಾಲ ವಿಶ್ರಾಂತಿ. ಕಪಾಲಭಾತಿಯ ಪರಿಣಾಮ ಶರೀರ ಶ್ವಾಸ ಸರಳ ರೀತಿಯಿಂದ ಮಾಡ್ತಾ ಇದ್ದೆವು. ಈಗ ಕಾರ್ಯಕ್ರಮದಲ್ಲಿ ಈಗಾಗಲೇ ವೇದಿಕೆ ಮೇಲೆ ಆಸೀನರಾದಂಥ ಎಲ್ಲ ಗಣ್ಯಮಾನ್ಯರಿಗೆ ಆಯುಷ್ ಇಲಾಖೆಯ ವೈದ್ಯ ಮಿತ್ರರು ಪುಸ್ತಕವನ್ನು ನೀಡಿ ನನ್ನ ಎಲ್ಲ ಗಣ್ಯಮಾನ್ಯರಿಗೆ ಸ್ವಾಗತಿಸಬೇಕೆಂದು ಅವರಲ್ಲಿ ನಾನು ವಿನಂತಿಸಿಕೊಳ್ತಾ ಇದ್ದೇನೆ. ಇದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ರಿಗೂ ನಮಸ್ಕಾರ. ವೇದಿಕೆ ಮೇಲೆ ಆಸೀನರಾಗಿರುವಂತಹ ನನ್ನ ಎಲ್ಲ ಅಧಿಕಾರಿ ಮಿತ್ರರೇ ಹಾಗೂ ಇಲ್ಲಿ ಉಪಸ್ಥಿತರಿರ್ತಕ್ಕಂಥ ಎಲ್ಲ ಸಭಿಕರೇ, ಇವತ್ತು 12ನೇ ಅಂತಾರಾಷ್ಟ್ರೀಯ ಯೋಗ ದಿನವನ್ನು ನಾವೆಲ್ಲರೂ ಇವತ್ತು ಆಚರಣೆ ಮಾಡೋಕ್ಕೆ ಇಲ್ಲಿ ಸೇರಿದ್ದೀವಿ. ಇವತ್ತಿನ ದಿವಸ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಹಾಗೂ ಜಿಲ್ಲಾ ಆಯುಷ್ ಇಲಾಖೆಯ ಸಂಯುಕ್ತ ಆಶ್ರಯದಲ್ಲಿ ಏನು ಸಭೆಯನ್ನು, ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ತುಂಬ ಸರಳವಾಗಿ ಮತ್ತು ತುಂಬ ಅಚ್ಚುಕಟ್ಟಾಗಿ ಆಯೋಜಿಸಿದ್ದಾರೆ. ಸೊ ಈ ಒಂದು ಕಾರ್ಯಕ್ರಮದಲ್ಲಿ ಆಯೋಜನೆ ಮಾಡುವುದರಲ್ಲಿ ಯಾರ್ಯಾರು ಭಾಗವಹಿಸಿದ್ದೀರ ತಮ್ಮೆಲ್ಲರಿಗೂ ನಾನು ಪ್ರಾರಂಭದಲ್ಲೇ ವಂದಿಸಕ್ಕೆ, ಅಭಿನಂದನೆಗಳನ್ನು ಸಲ್ಲಿಸಕ್ಕೆ ಇಷ್ಟಪಡ್ತೇನೆ. ಯೋಗ ಜೊತೆಗೆ ನನ್ನ ಸಂಬಂಧ ತುಂಬ ಹಳೆಯದಾಗಿದೆ. ಆ್ಯಕ್ಚುಲಿ ಸುಮಾರು 7 ವರ್ಷಗಳ ಕಾಲದಿಂದ ನಾನು ದಿನನಿತ್ಯ ನಿಯಮಿತವಾಗಿ ಸೂರ್ಯ ನಮಸ್ಕಾರದೊಂದಿಗೆ ನನ್ನ ದಿನವನ್ನು ಪ್ರಾರಂಭಿಸುತ್ತೇನೆ. ಎಷ್ಟೇ ಕಾರ್ಯದೊತ್ತಡ ಇದ್ರೂ ಸಹ ಯೋಗದಿಂದನೇ ನನ್ನ ದಿನ ಶುರುವಾಗುವಂಥದ್ದು. ಯೋಗದಿಂದ ಸಾಕಷ್ಟು ಇದು ಬರೀ ವ್ಯಾಯಾಮ ಅಲ್ಲ, ಇದು ಒಂದು ಜೀವನ ಶೈಲಿ ಅಂತಾನೆ ನಾವು ಹೇಳ್ಬೋದು. ಇದರಿಂದ ಸಾಕಷ್ಟು ವೈಯಕ್ತಿಕವಾಗಿ ಹಾಗೂ ಸಮಾಜಕ್ಕೆ ಸಹ ಬಹಳಷ್ಟು ಲಾಭಗಳಿವೆ. ನನ್ನ ವೈಯಕ್ತಿಕ ಜೀವನದಲ್ಲೂ ಸಹ ಎಷ್ಟೇ ಕಾರ್ಯದ ಒತ್ತಡ ಇದ್ದರೂ, ಎಷ್ಟೇ ಕಾರ್ಯದ ಭಾರ ಇದ್ದರೂ, ಆತಂಕ ಇದ್ದರೂ, ಸ್ಟ್ರೆಸ್ ಇದ್ದರೂ ಸಹ ನಮಗೆ ಮನೋಬಲ, ಆತ್ಮಸ್ಥೈರ್ಯ ಮತ್ತು ಒಂದು ತಾಳ್ಮೆಯ ಒಂದು ಭಾವನೆ ಏನಿದೆ ಅದು ಬೆಳೆಸುತ್ತೆ. ನಾವು ಎಷ್ಟೇ ಕಷ್ಟದ ಪರಿಸ್ಥಿತಿ, ಎಷ್ಟೇ ಸ್ಟ್ರೆಸ್ ಇದ್ದರೂ ಸಹ ಸಕಾರಾತ್ಮಕ ಚಿಂತನೆಗಳನ್ನು ಮಾಡೋಕ್ಕೆ ಮತ್ತು ಸ್ಪಷ್ಟ ನಿರ್ಧಾರಗಳನ್ನು ತಗೊಳ್ಳೋಕ್ಕೂ ಸಹ ಯೋಗ ಸಹಕಾರಿಯಾಗುತ್ತೆ. ನಾವು ಕೇವಲ ಯೋಗ ದಿನಕ್ಕೆ ದಿನಾಚರಣೆ ದಿವಸ ಮಾತ್ರ ನಾವು ಯೋಗ ಸೀಮಿತ ಮಾಡಬಾರ್ದು. ಇವತ್ತೇನು ಎಲ್ಲರೂ ತಾವು ಸೇರಿದಿರಿ, ತುಂಬ ಸಂತೋಷದ ವಿಷಯ. ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಮಕ್ಕಳೆಲ್ಲ ಭಾಗವಹಿಸ್ತಾ ಇರ್ತಕ್ಕಂಥದ್ದು ನೋಡಿ ತುಂಬ ಸಂತೋಷ ಆಗ್ತಾ ಇದೆ. ಆದರೆ ನಾವು ಯೋಗ ಡೇಗೆ ಮಾತ್ರ ಇದನ್ನು ಸೀಮಿತ ಮಾಡಬಾರ್ದು. ನಮ್ಮ ದಿನನಿತ್ಯದ, ನಮ್ಮ ದಿನಚರಿಯಲ್ಲಿ ಯೋಗದ ಮೌಲ್ಯಗಳನ್ನು ನಾವು ಅಳವಡಿಸ್ಕೊಳ್ಬೇಕಾಗ್ತದೆ. ನಾವು ಅದನ್ನು ನಮ್ಮ ದಿನಚರಿಯಲ್ಲಿ ಅಳವಡಿಸ್ಕೊಂಡ್ರೆ ನಮ್ಮ ವ್ಯಕ್ತಿತ್ವ ವಿಕಸನ ಹಾಗೂ ಕೊನೆಯಲ್ಲಿ ಬಹಳ ಅರ್ಥಪೂರ್ಣವಾಗಿ ಕೊನೆ 5 ನಿಮಿಷ ಏನು ಮುಗಿತಾ ಇತ್ತು ನಮ್ಮ ಯೋಗಾಭ್ಯಾಸ, ಅವಾಗ ಬಹಳ ಸುಂದರವಾಗಿ ಹೇಳಿದರು. ಸಮಾಜದಲ್ಲಿ ಒಂದು ಸಾಮರಸ್ಯ ಮತ್ತು ಸಮಾಜದ ಅಭಿವೃದ್ಧಿ, ಮಾನವ ಕುಲದ ಅಭಿವೃದ್ಧಿಗಾಗಿ ಯೋಗವನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ನಮ್ಮ ದೇಶದ ಮತ್ತು ಇಡೀ ಜಗತ್ತಿನ ಅಭಿವೃದ್ಧಿ ಆಗುತ್ತೆ ಅನ್ನುವಂಥದ್ದನ್ನು ಬಹಳ ಅರ್ಥಪೂರ್ಣವಾಗಿ ಹೇಳಿದರು. ಅದನ್ನು ನಾನು ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಪುನರುಚ್ಚರಿಸೋಕ್ಕೆ ಇಷ್ಟಪಡ್ತೇನೆ. ಬಹಳ ಸರಳವಾಗಿ, ಬಹಳ ಸುಸೂತ್ರವಾಗಿ ಇವತ್ತಿನ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದೀರಾ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ವಂದಿಸುತ್ತಾ ನನ್ನ 2 ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. Thank you, sir.
ಯೋಗ ಅನ್ನೋದು ಒಂದು ದಿನದ ಕಾರ್ಯಕ್ರಮ ಅಲ್ಲ, ಪ್ರತಿದಿನದ ಅಭ್ಯಾಸ. ಆಯುಷ್ ಇಲಾಖೆ ಮತ್ತು ಜಿಲ್ಲಾಡಳಿತದ ಸಂಯುಕ್ತಾಶ್ರಯದಲ್ಲಿ 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಆಚರಣೆ ಮಾಡಬೇಕು. ಸಹಸ್ರಾರು ವಿದ್ಯಾರ್ಥಿಗಳು ಮತ್ತು ಸಾರ್ವಜನಿಕರು ಬಂದು ಭಾಗವಹಿಸಿದ್ದಾರೆ. ನಾನು ಕೂಡ ಭಾಗವಹಿಸಿ ಎಲ್ಲ ಅಧಿಕಾರಿಗಳ ಜೊತೆ ತುಂಬ ಸಂತೋಷ ಅಂತಂದರೆ ಏನು ಯೋಗದ ಮಹತ್ವ ಇದೆ, ಅದು ಸ್ಥಳೀಯ ಮಟ್ಟದಲ್ಲಲ್ಲ ಅಷ್ಟೇ, ಅಂತಾರಾಷ್ಟ್ರ ಮಟ್ಟದಲ್ಲಿ ಅದರ ಒಂದು ಸತ್ಪರಿಣಾಮ ಮತ್ತು ಸದುಪಯೋಗದ ಬಗ್ಗೆ ಒಂದು ಅರಿವು ಮೂಡಿಸ್ತಾ ಇದೆ. ಅರಿವು ಮೂಡಿಸಲಿಕ್ಕೆ ಈ ಒಂದು ದಿನಾಚರಣೆ ಸಫಲತೆ ಆಗ್ತದೆ. ಮತ್ತು ಎಲ್ಲರಲ್ಲಿ ವಿನಂತಿ ಏನಂತಂದರೆ ತಮ್ಮ ದಿನನಿತ್ಯದ ಚಟುವಟಿಕೆಯಲ್ಲಿ ಅಟ್ಲೀಸ್ಟ್ ಒಂದು ಅರ್ಧ ತಾಸು, ಹಾಫ್ ಆನ್ ಅವರ್ ಟು 45 ಮಿನಿಟ್ಸ್ ಯೋಗವನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಿ. ಅದು ನಿಮ್ಮ ದೈಹಿಕ ಮತ್ತು ಮಾನಸಿಕ ಒಂದು ಸದೃಢತೆಗೆ ತುಂಬ ಸಹಕಾರಿಯಾಗುತ್ತೆ. ನಾನು ಕೂಡ ದಿನಾಲು ಯೋಗದ ಕೆಲವು ಆಸನಗಳನ್ನು ನಾನು ಮಾಡ್ತೀನಿ ಮತ್ತು ಅದನ್ನು ಕೂಡ ಮುಂದುವರಿಸ್ತೀನಿ ಅಂತ. ಚೆನ್ನಾಗಿ ಮಾಡಿದ್ದೀರಿ. ಮತ್ತೆ ಶ್ವಾಸವನ್ನು ತೆಗೆದುಕೊಳ್ಳಿ.